ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, 27/10/2024 ಅಂದ್ರೆ ಅಕ್ಟೋಬರ್ 27ನೇ ತಾರೀಕಿನಂದು ನಡೆಯುವಂತಹ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಆ ಒಂದು ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಪರೀಕ್ಷಾ ದಿನಾಂಕವನ್ನ ಇದೀಗ ನಿಗದಿಪಡಿಸಲಾಗಿದೆ. ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ನಿಮ್ಗೆ ಸೆಪ್ಟೆಂಬರ್ 29ರಂದು ನಿಮ್ಗೆ ಈ ಒಂದು ಕಡ್ಡಾಯ ಪ್ರಶ್ನೆ ಪತ್ರಿಕೆಯ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಒಂದು ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ KPSC ನಡೆಸುವಂತಹ ಎಕ್ಸಾಮ್ಗಳಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆ ಯಾರು ಎಕ್ಸಾಮ್ ಅನ್ನ ಬರೆದು ಎಲಿಜಿಬಲ್ ಆಗಿರ್ತಾರ ಅವರು ಎಕ್ಸಾಮ್ ಅನ್ನ ಬರಿಬೇಕಾ ಬೇಡವಾ, ಹಾಗಾದ್ರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಬರೆದವರು ಬರೆದೇ ಇರೋರು ಯಾರ್ಯಾರು ಈ ಒಂದು ಎಕ್ಸಾಮ್ ಅನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಹಾಗೆ ನಮ್ಮ ಚಾನಲ್ ನಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕ್ಲಾಸಸ್ ಅನ್ನು ನಡೆಸಲಾಗುತ್ತೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ನೋಟಿಫಿಕೇಶನ್ ಅನ್ನು ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಒಂದು ಇಲಾಖೆಯಲ್ಲಿ ಈ ಒಂದು ನೋಟಿಫಿಕೇಶನ್ ಅನ್ನ 20/8/2024 ಅಂದ್ರೆ ಇದೇ ಆಗಸ್ಟ್ 20ರಂದು ಈ ಒಂದು ನೋಟಿಫಿಕೇಶನ್ ಅನ್ನ ಬಿಡಲಾಗಿದೆ. ಈ ಒಂದು ನೋಟಿಫಿಕೇಶನ್ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಕೂಡ ನೋಡಬಹುದು, ಇಲ್ಲ ಅಂದ್ರೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಅನ್ನ ನಿಮ್ಗೆ ಅಪ್ಲೋಡ್ ಮಾಡಲಾಗಿರುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನ ಓದ್ಕೋಬಹುದಾಗಿದೆ. ಹಾಗಿದ್ರೆ ಬನ್ನಿ ಪ್ರಕಟಣೆಯನ್ನ ನೋಡೋಣ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 29/9/2024ರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಈಗಾಗಲೇ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಅಂದ್ರೆ ನಿಮಗೆ ಸೆಪ್ಟೆಂಬರ್ 29ರಂದು ನಡೆಯುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನಡೆಸೋದಕ್ಕೆ ನಿಮ್ಗೆ ವೇಳಾಪಟ್ಟಿಯನ್ನ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿರುತ್ತೆ. ಹಾಗೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಹಾಗೂ ಸಾಮಾನ್ಯ ನಿಯಮಗಳು 2021ರಲ್ಲಿ ನಿರ್ದೇಶಿಸಿರುವಂತೆ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ನೀವು KPSCಗೆ ಸಂಬಂಧಪಟ್ಟಂತೆ KEಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿಯಾದ ಕರ್ನಾಟಕ ನಾಗರಿಕ ಸೇವಾ ಪರೀಕ್ಷೆಗಳನ್ನ ನೀವು ಯಾವುದೇ ಎಕ್ಸಾಮ್ ಅನ್ನ ಅಟೆಂಡ್ ಆದ್ರೂ ಕೂಡ ನೀವು ಮೊದಲು ಈ ಒಂದು ಕನ್ನಡ ಭಾಷಾ ಈ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರ್ಬೇಕಾಗುತ್ತೆ. ಅಂದ್ರೆ ಇದನ್ನ ನೀವು ಪಾಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಲ್ಲಿ ನೀವು 150 ಅಂಕಗಳಿಗೆ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನ ಪಡೆದ್ರೆ ನೀವು ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಆಗ್ತೀರಾ. ಅದು ಪಾಸ್ ಆಗೋದು ಕಂಪಲ್ಸರಿ ಆಗಿರುತ್ತೆ ಯಾವುದೇ ಎಕ್ಸಾಮ್ಗೂ ಕೂಡ. ಹಾಗೆ ಆದ್ದರಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೆ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಅಂದ್ರೆ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಒಂದು ಹಾಲ್ ಟಿಕೆಟ್ ಅನ್ನ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಆ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಹಾಜರಾಗಿ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶವನ್ನು ನೀಡಲಾಗುತ್ತದೆ. ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನ ಯಾರು ಅಟೆಂಡ್ ಮಾಡಿ ಅದರಲ್ಲಿ ಯಾರು ಪಾಸ್ ಆಗಿರ್ತೀರ ಅವರಿಗೆ ಮಾತ್ರ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನ ಮಾಡಲಾಗುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿ ಚಲನ್ ಕೂಡ ಕಟ್ಟಿ ಈ ಒಂದು ಎಕ್ಸಾಮ್ ಕಡ್ಡಾಯ ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆಯಲ್ಲಿ ನೀವೇನಾದ್ರೂ ಫೇಲ್ ಆದ್ರೆ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಿ ಆ ಒಂದು ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ಲೇಬೇಕಾಗುತ್ತೆ. ಪಾಸ್ ಆದ್ರೆ ಮಾತ್ರ ನಿಮ್ಗೆ 27/10/2024 ಅಂದ್ರೆ ಅಕ್ಟೋಬರ್ ಅಲ್ಲಿ ನಡೆಯುವಂತಹ BA ಎಕ್ಸಾಮ್ಗೆ ನಿಮ್ಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಒಂದು ವೇಳೆ ನೀವೇನಾದ್ರೂ ಆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ
ನಿಮಗೆ ಯಾವುದೇ ರೀತಿಯಾಗಿ ಆ ಒಂದು VA ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಅವಕಾಶ ಇರುವುದಿಲ್ಲ. ಹಾಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಮತ್ತು ಹಾಜರಾಗಿ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳಿಗೆ ದಿನಾಂಕ 27/10/2024 ನಡೆಯಲಿರುವ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರುವುದಿಲ್ಲ. ಅಂದ್ರೆ ಒಂದು ವೇಳೆ ನೀವೇನಾದ್ರೂ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ನೀವೇನಾದ್ರೂ ಮಿಸ್ ಮಾಡಿಕೊಂಡ್ರೆ, ನೀವು ಗೈರು ಹಾಜರಾದ್ರೆ ಮತ್ತು ಅಟೆಂಡ್ ಆಗಿ ಕೂಡ ನೀವು 50 ಅಂಕಗಳನ್ನ ತೆಗೆಯದೆ ಆ ಒಂದು ಎಕ್ಸಾಮ್ ನಲ್ಲಿ ನೀವೇನಾದ್ರೂ ಫೇಲ್ ಆದ್ರೆ ನಿಮ್ಗೆ ಈ ಒಂದು VA ಎಕ್ಸಾಮ್ ಬರೆಯುವುದಕ್ಕೆ ಅವಕಾಶ ಇರುವುದಿಲ್ಲ. ಹಾಗೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಿಕೆಯ ಪ್ರಕ್ರಿಯೆ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳ ಅರ್ಜಿ ಸ್ಥಿತಿ ಅಪ್ಲಿಕೇಶನ್ ಸ್ಟೇಟಸ್ ತಿಳಿಯಲು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ. ಪ್ರಕಟಿತ ಲಿಂಕ್ನಲ್ಲಿ ಅಭ್ಯರ್ಥಿಗಳ ಅರ್ಜಿಯು ಅಂಗೀಕೃತವಾಗಿದ್ದಲ್ಲಿ ಅರ್ಜಿ ಸಲ್ಲಿಕೆ ಪ್ರಾಧಿಕಾರಕ್ಕೆ ಖುದ್ದಾಗಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸಿರುವ ಬಗ್ಗೆ ಪೂರಕ ದಾಖಲೆಗಳನ್ನು ದಿನಾಂಕ 26/8/2024 ಪ್ರಾಧಿಕಾರಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸುವಂತೆ ತಿಳಿಸಲಾಗಿದೆ. ಪೂರಕ ದಾಖಲೆಗಳಿಲ್ಲದ ಮನವಿಗಳನ್ನು ಪುರಸ್ಕರಿಸಲಾಗುವುದಿಲ್ಲ. ಈಗ ಆ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ನ ಏನು ಹಾಕಿದ್ದೀರ ಆ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು KEA ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೀವು ಆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನೋಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಒಂದು ಲಿಂಕನ್ನು ನಿಮಗೆ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಆ ಒಂದು ಲಿಂಕಿಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಅರ್ಜಿ ಸ್ಟೇಟಸನ್ನು ನೋಡ್ಕೊಂಡ್ರಿ. ಅಲ್ಲಿ ಏನಾದರೂ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಸಕ್ಸಸ್ಫುಲ್ ಅಂತ ಇದ್ದರೆ ಓಕೆ. ಒಂದು ವೇಳೆ ನಿಮ್ಮ ಒಂದು ಅರ್ಜಿ ಏನಾದರೂ ಅಂಗೀಕೃತ ಆಗಿಲ್ಲ ಅಂತಂದರೆ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸಿರುವ ಬಗ್ಗೆ ಪೂರಕ ದಾಖಲೆಗಳನ್ನು, ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿರ್ತಕ್ಕಂಥ ಒಂದು ರಸೀದಿಯನ್ನು ನೀವು ಅದನ್ನು ತೆಗೆದುಕೊಂಡು 26/8/2024 ಪ್ರಾಧಿಕಾರಕ್ಕೆ ಖುದ್ದಾಗಿ, ಅಂದರೆ ನೀವೇ KEA ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು ಅಥವಾ ಆ ಒಂದು KEA ಡಿಪಾರ್ಟ್ಮೆಂಟ್ ಅಡ್ರೆಸ್ ಜೊತೆಗೆ ನೀವು ಅದನ್ನು ಏನಾದರೂ ಪೋಸ್ಟ್ ಮಾಡಿದರೆ ಅದನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಪ್ರಾಪರ್ ಆಗಿರ್ತಕ್ಕಂಥ ದಾಖಲೆಗಳೇನಾದರೂ ಇಲ್ಲ ಅಂದರೆ ಆ ಒಂದು ನೀವೇನು ಪೋಸ್ಟ್ ಕಳಿಸಿರ್ತೀರ ಅಥವಾ ನೀವೇ ಭೇಟಿ ನೀಡಿ ಆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿರ್ತಾರೆ ಅದನ್ನು ಅಲ್ಲಿ ಅವರು ತಗೊಳ್ಳೋದಿಲ್ಲ. ಹಾಗಾಗಿ ಎಲ್ಲ ಸರಿಯಾದ ಮೂಲ ದಾಖಲಾತಿಗಳೊಂದಿಗೆ ನೀವು ಅಲ್ಲಿಗೆ ವಿಸಿಟ್ ನೀಡಿ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅವ್ರ ಹತ್ರ ನೀವು ರಿಕ್ವೆಸ್ಟನ್ನು ಮಾಡ್ಬೋದು ಅಥವಾ ನಿಮ್ಮ ಸಮಸ್ಯೆಯನ್ನು ಅಲ್ಲಿ ಪರಿಹರಿಸಿಕೊಳ್ಬೋದು. ಇದಿಷ್ಟು ಸ್ನೇಹಿತರೆ, KEA ಡಿಪಾರ್ಟ್ಮೆಂಟಲ್ಲಿ VA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಷನನ್ನು ಬಿಡಲಾಗಿತ್ತು. ಇದನ್ನು ನಿಮಗೆ ತಿಳಿಸಿದ್ದೀನಿ. ಇದೇ ರೀತಿಯಾದ ಅಪ್ಡೇಟ್ಗಳಿಗಾಗಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಉಚಿತ ತರಬೇತಿಯನ್ನು ಪಡೆಯಲು ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.